ನವೋದಯ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ರಿ, ನಾವು 13 ಲೆಕ್ಕಗಳನ್ನು ಮಾಡಿದ್ವಿ. ಆ 13 ಲೆಕ್ಕಗಳಿಂದ ಮುಂದೆ ಈಗ 14ನೇ ಲೆಕ್ಕ. ರವಿ ಮತ್ತು ರಾಜು ಅವರ ವಯಸ್ಸುಗಳ ಅನುಪಾತ 5:4. ಅವರಿಬ್ಬರ ವಯಸ್ಸುಗಳ ಮೊತ್ತ 81 ವರ್ಷಗಳಾದರೆ ರಾಜುವಿನ ಈಗಿನ ವಯಸ್ಸು ಎಷ್ಟು? ಅನುಪಾತದಲ್ಲಿ ಕೊಟ್ಟಾರ ನಮ್ಗೆ. ಅವರಿಬ್ಬರ ವಯಸ್ಸುಗಳ ಮೊತ್ತ 81 ಅಂದರೆ 5:4. ಅವರಿಬ್ಬರದ್ದು ಎಷ್ಟು, ಈಗಿನ ವಯಸ್ಸು ಎಷ್ಟು ಕಂಡುಹಿಡಿಯಿರಿ ಅಂತ ಹೇಳ. ಆಪ್ಷನ್ ಎ 45 ವರ್ಷ, ಆಪ್ಷನ್ ಬಿ 63 ವರ್ಷ, ಆಪ್ಷನ್ ಸಿ 36 ವರ್ಷ, ಆಪ್ಷನ್ ಡಿ 54 ವರ್ಷ. ಹಾಗಾದ್ರೆ ಇದು ಯಾವ ರೀತಿ ಮಾಡೋಣ ಅನ್ನೋದನ್ನ ನೋಡ್ರಿ. ನೋಡ್ರಿ, ರವಿ ಮತ್ತು ರಾಜು ಇವರ ವಯಸ್ಸು ಕಂಡುಹಿಡಿಯಬೇಕಲ್ಲ ನಾವು. ಅದಕ್ಕೆ 5x ಮತ್ತು 4x ಆಗಿರ್ಲಿ ಅನ್ಕೋಬೇಕು. ನಮಗೆ 5:4 ಅಂತ ಕೊಟ್ಟಾರ. 5 ರವಿ, 4 ರಾಜು, ಅವರಿಬ್ಬರ ಅನುಪಾತ ಕಂಡುಹಿಡಿಬೇಕು ನಾವು. ಈಗ 5x ಪ್ಲಸ್ 4x = 81 ಏನ್ ಕೊಟ್ಟಾರಂದ್ರೆ ಅವರಿಬ್ಬರು ವಯಸ್ಸುಗಳ ಮೊತ್ತ ಕೊಟ್ಟಾರ. ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ 5x ಪ್ಲಸ್ 4x = 9x = 81. x ಈ ಕಡೆಯಿಂದ ತಗೊಂಡ್ವಿ ಅಂತಂದ್ರೆ ನಾವು ಇಸ್ಕೊಟ್ಟು ದಾಟ್ಬಿಡ್ತಂದ್ರೆ ಗುಣಾಕಾರದಿದ್ದನ್ನ ಭಾಗಾಕಾರ ಆಗ್ತೈತಿ. 9 x = 9 ವರ್ಷ ಬಂತು. ಹಾಗಾದ್ರೆ ರವಿ ಅನುಪಾತ ರಾಜು ಅಂದ್ರೆ 5:4. ಅಂದ್ರೆ ಈ 9ಅನ್ನ ಎರಡಕ್ಕೂ ಜೊತೆ ನಾವೇನ್ ಮಾಡ್ಬೇಕು, ಸಮಾನುಪಾತ ಅಂತ ಹೇಳಿ ಕರೀತಾರೆ. ನಿಮಗೆ ಇಂಟು ಮಾಡ್ಬೇಕು. 5 4 5 9 45, 4 9 36. ಹಾಗಾದ್ರೆ ನಮಗೆ ನಾವು ಕೇಳಿದ್ದೇನು ಅಂತಂದ್ರೆ ರಾಜುವಿನ ವಯಸ್ಸು ಎಷ್ಟು ಅಂತ ಕೇಳ. ಹಾಗಾದ್ರೆ ರಾಜುವಿನ ವಯಸ್ಸು ರಾಜು = 36. ಇಲ್ಲಿ ನೋಡ್ರಿ, ರಾಜುವಿನ ವಯಸ್ಸು = 36. ಹಾಗಾದ್ರೆ ನಮ್ಮ ಆಪ್ಷನ್ ಯಾವುದು ಅಂತಂದ್ರೆ ಆಪ್ಷನ್ ಸಿ ರಾಜುವಿನ ವಯಸ್ಸು. ಸರಿಯಾದ ಉತ್ತರ ರಾಜುವಿನ ವಯಸ್ಸು ಆಪ್ಷನ್ ಸಿ 36. 5ನೇ ಕ್ವಶನ್ ನೋಡ್ರಿ. 56,000ಕ್ಕೆ 2 ವರ್ಷಗಳಿಗೆ 280 ರೂಪಾಯಿ ಬಡ್ಡಿ ದೊರೆತರೆ ಆ ಬಡ್ಡಿಯ ದರವೆಷ್ಟು ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆದ್ರೆ 280 ಆಗ್ತೈತಿ 56,000 ರೂಪಾಯಿ ಅಂದ್ರೆ ಆಪ್ಷನ್ ಎ 25%, ಆಪ್ಷನ್ ಬಿ 2.5%, ಆಪ್ಷನ್ ಸಿ 0.25%, ಆಪ್ಷನ್ ಡಿ 12.5%. ಹಾಗಾದ್ರೆ ಅದರ ದರ ಎಷ್ಟು ಅದನ್ನ ಕಂಡುಹಿಡೋಣ. ದರ ಇಲ್ಲಿ ನಮ್ಗೆ ಗೊತ್ತಿಲ್ಲ. ಹಾಗಾದ್ರೆ ಅದನ್ನ ಕಂಡುಹಿಡೋಣ. ನೋಡ್ರಿ, 1 ವರ್ಷದ ಬಡ್ಡಿ ಕೇಳ್ಯಾರ ನಮಗೆ. 56,000ಕ್ಕೆ 2 ವರ್ಷಗಳಿಗೆ 2 ವರ್ಷಕ್ಕೆ 280 ಅಂದ್ರೆ 1 ವರ್ಷಕ್ಕೆ ನಾವು ಎಷ್ಟಾಗ್ತದ ಅಂತಂದ್ರೆ ಅದನ್ನ ನಾವು ಎರಡಲೇ ಇಲ್ಲಿ 2 ಅಂದ್ರೆ 2 40 ಅಂದ್ರೆ 145. 140 1 ವರ್ಷಕ್ಕೆ. 56,000ಕ್ಕೆ ಬಡ್ಡಿ ದೊರೆಯುವುದು ಎಷ್ಟು 1 ವರ್ಷಕ್ಕೆ ಅಂದ್ರೆ 145. ಹಾಗಾದ್ರೆ 100 ರೂಪಾಯಿಗೆ ಎಷ್ಟು ಬಡ್ಡಿ ಆಗ್ತೈತಿ? 100 ರೂಪಾಯಿಗೆ ದೊರೆಯುವ ಬಡ್ಡಿ 100 × 140 / 56,000. 56,000 ನಾವೇನ್ ಮಾಡ್ಬೇಕು, ಚೇಂಜ್ ಹಿಡಿಬೇಕು. ಈ 2 ಪೂಜೆ ಆಯ್ತು, ಇದೊಂದು ಪೂಜೆ ಆಯ್ತು, ಇದೊಂದು ಪೂಜೆ ಆಯ್ತು. 14 14 25. ಈಗ ಏನ್ ಬರ್ತೈತಿ, 1/25 ಬರ್ತೈತಿ. ಈ 1/25 ನಾವು ಇಟ್ವಿ ಅಂತಂದ್ರೆ ಇದನ್ನ 0.25 ಬರ್ತೈತಿ. ಹಾಗಾದ್ರೆ 0.25 ಎಷ್ಟಕ್ಕಂತಂದ್ರೆ ಶೇಕಡ ಅಂದ್ರೆ 25 ಪೈಸೆ ಅಂದಂಗ. 100ಕ್ಕೆ ಎಷ್ಟು ಬಿತ್ತು ಅಂತಂದ್ರೆ 25 ಪೈಸೆ ಅಂದಂಗ. ಎಲ್ಲಾದ ಅಂತಂದ್ರೆ ಆಪ್ಷನ್ ಸಿ 0.25 ಇದು ಸರಿಯಾದ ಉತ್ತರ. ಹಾಗಾದ್ರೆ ನಮ್ಗೆ ಎಷ್ಟು ಅನ್ನೋದು ಗೊತ್ತಾಯ್ತಾ? ನೋಡ್ರಿ, 56,000 ರೂಪಾಯಿಗೆ 1 ವರ್ಷಕ್ಕೆ 2 ವರ್ಷಕ್ಕೆ 280 ಆದ್ರೆ 1 ವರ್ಷಕ್ಕೆ 140. 100 ರೂಪಾಯಿಗೆ 0.25% ಸಿಗ್ತೈತಿ. ಹಾಗಾದ್ರೆ ಸರಿಯಾದ ಉತ್ತರ 0.25 ಆಪ್ಷನ್ ಸಿ. 16ನೇ ಲೆಕ್ಕ ನೋಡ್ರಿ. 7 ಸಂಖ್ಯೆಗಳ ಸರಾಸರಿ
ಸರಾಸರಿ 7 ಸಂಖ್ಯೆಗಳ ಸರಾಸರಿ 14 ಪ್ರತಿ ಸಂಖ್ಯೆಗೆ 3 ಕೂಡಿಸಿದರೆ ನೂತನ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಮೊದಲ 7 ಸಂಖ್ಯೆಗಳ ಸರಾಸರಿ 14 ಪ್ರತಿ ಸಂಖ್ಯೆಗೆ ಇದೇ ತರ 14 ಪ್ರತಿ ಸಂಖ್ಯೆಗೆ 3 ಕೂಡಿಸಿದರೆ ನೂತನ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳ. ಅಂದ್ರೆ ನೂತನ ಅಂದ್ರೆ ಮುಂದಿನ ಬರೋ ಹೊಸ ಸಂಖ್ಯೆ ಯಾವುದು ಅಂತ ಕೇಳ. ಆಪ್ಷನ್ ಎ 15, ಆಪ್ಷನ್ ಬಿ 14, ಆಪ್ಷನ್ ಸಿ 16, ಆಪ್ಷನ್ ಡಿ 17 ಐತಿ. ಹಾಗಾದ್ರೆ ಯಾವ ಪ್ರತೀತಿ ಅನ್ನೋದನ್ನ ನೋಡೋಣ ನೋಡ್ರಿ ಬೋರ್ಡ್ ಕಡೆ. ನೂತನ ಸರಾಸರಿ ಇಟ್ಕೊಟ್ಟು ನಮ್ಗೇನ್ ಹೇಳಿದ್ರು 7 ಸಂಖ್ಯೆಗಳ ಸರಾಸರಿ 14 ಪ್ರತಿ ಸಂಖ್ಯೆಗೆ 3 ಕೂಡಿಸ್ಬೇಕಂತ ಹೇಳಿದ್ರು. ನಮಗೆ ಪ್ರತಿ ಅಂದ್ರೆ 7 ಸರಾಸರಿ ಮಾಡಿದ್ರೆ 14 ಪ್ರತಿ ಅದಕ್ಕೆ 3 ಕೂಡಿಸ್ಬೇಕಂತ ಹೇಳಿದ್ರು. ನೂತನ ಸರಾಸರಿ ಇಟ್ಕೊಟ್ಟು ಹಳೆಯ ಸರಾಸರಿ ಪ್ಲಸ್ ಕೂಡಿಸುವ ಸಂಖ್ಯೆ. ಹಳೆಯ ಸರಾಸರಿ ಎಷ್ಟು ಬಂದಿತ್ತು ನಮ್ಗೆ? ಪ್ರತಿ ಇದು 14 ಪ್ಲಸ್ 3 ಇಸ್ಕೊಟ್ಟು 17. ಆಪ್ಷನ್ ಯಾವುದು? ಆಪ್ಷನ್ ಡಿ 17. ಆಪ್ಷನ್ ಡಿ ಸರಿಯಾದ ಉತ್ತರ. ಈ ನಮ್ಮ ಹಳೆ ಸಂಖ್ಯೆ 17 ಬಂತು ಹೌದಾ? ಈಗ ನಿಮಗೆ ಇದನ್ನ ಹೇಳುವಾಗ ಮಧ್ಯದಲ್ಲಿ ನೀವು ಮ್ಯೂಸಿಕ್ ಕೇಳಾಕತ್ತಿರ್ಬೇಕು. ಯಾಕಂತಂದ್ರೆ ಈ ಗಣಪತಿ ಒಂದು ಬೇರೆ ಐತಲ್ಲ, ನಮ್ಮ ಮನೆ ಹತ್ರ ಗಣಪತಿ ಇರೋದ್ರಿಂದ ಮ್ಯೂಸಿಕ್ ಸೌಂಡ್ ಕೇಳಾಕತ್ತೈತಿ. ನಿಮ್ಗೆ ಏನಾದರೂ ಡಿಸ್ಟರ್ಬೆನ್ಸ್ ಅನ್ಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೇಳಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬಂತಲ್ಲ. ನೋಡ್ರಿ, ಈಗ ಈ ವಿಡಿಯೋಗಳನ್ನ ನಿಮ್ಗೆ ಲೈಕ್ ಆದ್ರೆ ನೀವು ಏನು ಮಾಡ್ರಿ ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಇದ್ರ ಜೊತೆಗೆ ಶೇರ್ ಮಾಡ್ರಿ, ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಥ್ಯಾಂಕ್ ಯು.